ಇನ್ನು ಯುದ್ಧಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನಗಳು ಈಗ ಎಲ್ಲ ರೀತಿಯಲ್ಲೂ ನಡೆಯುತ್ತೆ. ಪ್ರಪಂಚದಾದ್ಯಂತ ಇರುವಂತ ರಾಷ್ಟ್ರಗಳೆಲ್ಲ ಕೂಡ ಒಂದೇ ಒಂದು ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದು, ನಿಲ್ಲಿಸ್ಬಿಡ್ರಪ್ಪ ಸಾಕು ಅಂತ ಹೇಳಿ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ನಮ್ಮ ನೌಕೆಗಳಿಗೆ ಅತ್ಯುತ್ತಮ ಶಸ್ತ್ರಾಸ್ತ್ರಗಳನ್ನು ತುಂಬುತ್ತಿದ್ದೇವೆ, ಒಪ್ಪಂದವಾಗದಿದ್ರೆ ಆ ಶಸ್ತ್ರಾಸ್ತ್ರಗಳನ್ನ ಬಳಸುತ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ಏನ್ ಗೊತ್ತಾ, ಟ್ರಂಪ್ ಏನೇ ಹೇಳಿದ್ರು ಕೂಡ ಅಯ್ಯೋ ಇದು ಟುಸ್ ಪಟಾಕಿ ಅಂತ ಅನಿಸುತ್ತೆ. ಇರಾನ್ ಬಗ್ಗದೆ ಹೋದಲ್ಲಿ ನಾವೇನೋ ಕ್ರಮ ತಗೊಂಡ್ಬಿಡ್ತೀವಿ ಅಂತ ಹೇಳಿ ಇವರು ಕೇಳಿ 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 ಸಾಕಾಗೋಗ್ಬಿಟ್ಟಿದೆ. ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಕೊಡ್ತಾ ಇರುವಂತಹ ಎಚ್ಚರಿಕೆಗಳಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಇರಾನ್ ಕೊಡ್ತಾ ಇಲ್ಲ. ನಾವು ರೆಡಿ ಇದ್ದೀವಪ್ಪ, ನೀವೇ ಬಂದಿದ್ದು ಮಾತಾಡಿ ಅಂತ ಹೇಳಿ, ನೀವೇ ಬಂದಿದ್ದು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ನಾವಲ್ಲ, ನಾವು ಇನ್ನೂ ಕೂಡ ಹೋರಾಡಕ್ಕೆ ರೆಡಿ ಇದ್ದೀವಿ ಅಂತ ಇರಾನ್ ಇದ್ದಿದ್ದು. ಹೋಗಿ ನಿಂತ್ಕೊಂಡಿದ್ದೆ ಟ್ರಂಪು, ಮಾತುಕತೆ ಆಗಬೇಕು, ಇದಕ್ಕೆ ಕದನ ವಿರಾಮ ಆಗಬೇಕು ಅಂತ ಹೇಳಿ. ಬಟ್ ಇರಾನ್ಗೆ ಯಾವುದು ಕೂಡ ಬೇಕಾಗಿಲ್ಲ. ಇರಾನು ನಾವು ಇನ್ನೂ ರೆಡಿ ಇದ್ದೀವಿ ಅಂತಲೇ ಹೇಳ್ತಾ ಇದೆ. ಬಟ್ ಟ್ರಂಪ್ ಕೊಡ್ತಾ ಇರುವಂಥ ಎಚ್ಚರಿಕೆಗಳು ಯಾವುದು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಇರಾನ್. ಆಮೇಲೆ ಒಂದ್ಸಲ ಎಚ್ಚರಿಕೆ ಕೊಟ್ಟರೆ ಭಯ ಪಡ್ಬೋದು, 2 ಸಲ ಕೊಟ್ಟಾಗಲೂ ಭಯ ಪಡ್ಬೋದು, 3 ಸಲ ಕೊಟ್ಟಾಗಲೂ ಭಯ ಪಡ್ಬೋದು. ಬರೀ ಎಚ್ಚರಿಕೆ ಕೊಡ್ತಾನೆ ಹೋಗ್ಬಿಟ್ರೆ ಅದೊಂಥರ ಬರೀ ಎಚ್ಚರಿಕೆ ಕೊಡೋ ಗಿರಾಕಿನೇ ಅಂತ ಅನಿಸ್ಬಿಡುತ್ತೆ. ಹಾಗೆ ಆಗಿರೋದು ಈ ಕತೆ. ಪದೇ 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 ಅದನ್ನೇ ಹೇಳ್ತಾ ಇದ್ರೆ ಆ ಮಾತಿಗೆ ಬೆಲೆನೇ ಇರೋದಿಲ್ಲ. ಟ್ರಂಪ್ ಮಾತಿಗೂ ಅಷ್ಟೇ ಈಗ ಬೆಲೆನೇ ಇದ್ದಂಗಿಲ್ಲ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಪ್ರಕಾಶ್, ಈಗ ಒಂದು ಸಲ ಭಯ ಪಡಿಸಿದ್ರೆ ಭಯ ಪಡ್ತಾರೆ, ಪದೇ ಪದೇ ಭಯ ಪಡಿಸ್ಕೊಂಡು ಕೂತ್ಕೊಂಡ್ರೆ ಯಾರು ಕೂಡ ಯಾವುದಕ್ಕೂ ಭಯ ಪಡೋಕೆ ಹೋಗೋದಿಲ್ಲ. ಈಗ ಟ್ರಂಪ್ ವಿಚಾರದಲ್ಲೂ ಹಾಗೆ ಆಗಿದೆಯಾ ಅಂತ? ಖಂಡಿತವಾಗ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಇರಾನ್ ಅನ್ನ ಬೆದರಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಟ್ರಂಪ್ನ ಈ ಒಂದು ಹೇಳಿಕೆಗಳಿಗೆ ಮತ್ತೆ ಬೆದರಿಕೆಗಳಿಗೆ ಇರಾನ್ ಕೂಡ ಸೊಪ್ಪು ಹಾಕಿರ್ಲಿಲ್ಲ. ನಿನ್ನೆ ಕೂಡ ಅಂದ್ರೆ ಕದನ ವಿರಾಮಕ್ಕೆ ಘೋಷಣೆ ಆದ ಬಳಿಕ ಮಾತುಕತೆಗೆ ಆಹ್ವಾನ ಆದ ಬಳಿಕ ಬೆದರಿಕೆಯನ್ನ ಕೂಡ ಹಾಕಿದ್ರು. ಅದಾದ ಬಳಿಕ ಕೂಡ ಹೋಗಿರ್ಲಿಲ್ಲ. ಮತ್ತೆ ನಿನ್ನೆ ಇರಾನ್ನ ನಿಯೋಗ ಏನಿದೆ ಪಾಕಿಸ್ತಾನಕ್ಕೆ ಹೊರಡೋದಕ್ಕಿಂತ ಮುಂಚೆ ಮತ್ತೆ ಮಾತುಕತೆಗೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ದಾಳಿ ಆಗುತ್ತೆ ಅನ್ನುವಂತ ಬೆದರಿಕೆಯನ್ನ ಕೂಡ ಹಾಕಿದ್ರು. ಸೊ ಆ ದಾಳಿಗೆ ಬೇಕಾಗಿರುವಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ ಅಂದ್ರೆ ಯುದ್ಧ ನೌಕೆಗಳಲ್ಲಿ ಯುದ್ಧ ಸಾಮಗ್ರಿಗಳ ಅಳವಡಿಕೆ ಆಗ್ತಾ ಇದೆ ಅನ್ನುವಂತಹ ಒಂದು ಬೆದರಿಕೆಯನ್ನ ಹಾಕಿದ್ರು. ಅಂದ್ರೆ ಜಲಮಾರ್ಗಗಳ ಮೂಲಕವಾಗಿ ಜಗತ್ತನ್ನ ಅಲ್ಪಾವಧಿಗೆ ಇರಾನ್ ಬೆದರಿಕೆ ಆಗ್ತಾ ಇದೆ. ಸೊ ಇರಾನ್ಗೆ ಮುಂದಿರುವಂತಹ ಆಯ್ಕೆ ಒಂದೇ, ಇರಾನ್ ಜೀವಂತವಾಗಿ ಇರಬೇಕು ಅಂದ್ರೆ ನಮ್ಮ ಜೊತೆ ಮಾತುಕತೆಗೆ ಬರಬೇಕು ಅನ್ನುವಂತಹ ಒಂದು ಬೆದರಿಕೆಯನ್ನ ಕೂಡ ಹಾಕಿತ್ತು. ಸೊ ಆದ್ರೆ ಅದಕ್ಕೆ ಸೊಪ್ಪನ್ನ ಇರಾನ್ ಹಾಕಿರ್ಲಿಲ್ಲ. ಸೊ ಮೊದ್ಲೇ ಏನೋ ಮಾತನ್ನ ಕೊಟ್ಟಿತ್ತು, ಕದನ ವಿರಾಮಕ್ಕೆ ಮಾತುಕತೆಗೆ ಏನು ಪ್ರಸ್ತಾವನೆ ಸಲ್ಲಿಕೆ ಮಾಡಿತ್ತು. ಸೊ ಅದರಂತೆ ಈಗ ಅವರ ನಿಯೋಗವನ್ನ ಕೂಡ ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಕೂಡ ಕಳಿಸ್ಕೊಟ್ಟಿದೆ. ಆದ್ರೆ ಮಾತುಕತೆಯ ಆರಂಭಕ್ಕೂ ಮುನ್ನವೇ ಪದೇ ಪದೇ ಟ್ರಂಪ್ ಈ ರೀತಿಯ ಬೆದರಿಕೆಗಳನ್ನ ಕೂಡ ಹಾಕ್ತಾ ಇತ್ತು. ಸೊ ಇವತ್ತಿನ ಸಭೆಯಲ್ಲಿ ಏನು ಬೇಡಿಕೆಗಳು ಮತ್ತೆ ಷರತ್ತುಗಳೇನಿದ್ವು ಅದರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ಟ್ರಂಪ್ ಪದೇ ಪದೇ ಬೆದರಿಕೆ ಹಾಕುವಂತಹ ಈ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಗಳೇನಿದಾವೆ ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಈ ರೀತಿಯ ಬೆದರಿಕೆಗಳನ್ನ ಹಾಕಿ ಇರಾನ್ನ ನಾಗರಿಕರನ್ನ ಪ್ರಚೋದನೆ ಮಾಡುವಂತದ್ದು ಮತ್ತೆ ಅವರನ್ನ ಒಂದ್ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹೆಚ್ಚು ಕಟ್ಟುವಂತ ಒಂದು ಪ್ರಯತ್ನಗಳನ್ನ ಕೂಡ ಟ್ರಂಪ್ ಮಾಡ್ತಾ ಇದ್ರು. ಬಹುಶಃ ಟ್ರಂಪ್ನ ಈ ಒಂದು ಬೆದರಿಕೆಗಳ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗೆ ಟ್ರಂಪ್ನ ಪದೇ ಪದೇ ಹೇಳಿಕೆಗಳಿಗೆ ಇರಾನ್ ಏನ್ ಸೊಪ್ಪು ಹಾಕ್ತಾ ಇಲ್ಲ. ಆದ್ರೆ ಇರಾನ್ಗೆ ಇರುವಂತದ್ದು ಒಂದೇ, ಭವಿಷ್ಯದಲ್ಲಿ ಈ ರೀತಿಯ ದಾಳಿಗಳು ಆಗ್ಬಾರ್ದು. ಮತ್ತೆ ಅಮೆರಿಕದಿಂದ ಏನ್ ನಿರಂತರವಾಗಿ ದಾಳಿಗಳಾಗ್ತಾ ಇದೆ ಭವಿಷ್ಯದಲ್ಲಿ ಆಗದೆ ಇರುವಂತ ನಿಟ್ಟಿನಲ್ಲಿ ರಾಜತಾಂತ್ರಿಕವಾಗಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಮತ್ತೆ ಆರ್ಥಿಕವಾಗಿ ಮತ್ತೆ ವ್ಯವಹಾರಿಕವಾಗಿ ಇರಾನ್ನ ಮೇಲೆ ಏನು ನಿರ್ಬಂಧವನ್ನ ವಿಧಿಸಲಾಗಿದೆ ಸೊ ಅವುಗಳನ್ನ ಸಡಿಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ಆಗುವಂತ ಸಾಧ್ಯತೆಗಳು ಇದಾವೆ. ಸೊ ಹೀಗೆ ಟ್ರಂಪ್ನ ಪ್ರತಿ ಹೇಳಿಕೆಗಳಿಗೂ ಕೂಡ ತಿರುಗೇಟನ್ನ ಕೊಡ್ತಾನೆ ಬರ್ತಾ ಇದೆ ಇರಾನ್. ಸೊ ಇವತ್ತಿನ ಸಭೆಯಲ್ಲಿ ಏನು ಅಂತಿಮ ನಿರ್ಧಾರಗಳಾಗುತ್ತೆ, ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಕುತೂಹಲ. ಅರುಣ್.